ಹಲೋ ಎವ್ರಿವಾನ್. ಇವತ್ತು ನಮ್ಮ ಮನೇಲಿ ಏನು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀವಪ್ಪ ಅಂದರೆ ಮೊಟ್ಟೆ ಬೋಂಡ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನಾನು ನಮ್ಮ ಪಾಪ ಅಂಗಡಿ ಹೋಗಿ ಮೊಟ್ಟೆ ತೊಗೊಂಬಂದಿದ್ದೀವಿ. ಮೊಟ್ಟೆ ಎಲ್ಲ ಸ್ವಲ್ಪ ನೀರಿಗೆ ಹಾಕ್ಬಿಟ್ಟು ಬೇಯಕ್ಕೆ ಇಕ್ಬೇಕು. ಆಮೇಲೆ ಮೊಟ್ಟೆ ಎಲ್ಲ ಚೆನ್ನಾಗಿ ಬೇಯಿದ್ದು ಅದು ಸ್ವಲ್ಪ ಸುಳಿಬೇಕಾದ್ರೆ ನೀಟಾಗಿ ಬರಬೇಕು ಅಂದರೆ ಸ್ವಲ್ಪ ಅದರೊಳಗಡೆ ಈರುಳ್ಳಿ ಸಿಪ್ಪೆ ಹಾಕಬೇಕು. ಈರುಳ್ಳಿ ಸಿಪ್ಪೆ ಹಾಕಿ ಮೊಟ್ಟೆ ಚೆನ್ನಾಗಿ ಬೇಯಿಸ್ಕೊಬೇಕು. ಆಮೇಲೆ ಒಂದು ಬಟ್ಲಿಗೆ ಕಡಲೆ ಹಸಿಟ್ಟು ಹಾಕ್ಕೊಳ್ಬೇಕು, ಸ್ವಲ್ಪ ಉಪ್ಪು ಹಾಕ್ಕೊಬೇಕು, ಖಾರದ ಪುಡಿ ಹಾಕ್ಕೊಬೇಕು. ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಬೇಕು. ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಎಷ್ಟು ಬೇಕೋ ಅಷ್ಟು ಅದು ಸ್ವಲ್ಪ ತೆಳಿ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಕೆಲವೊಬ್ಬರು ಸ್ವಲ್ಪ ತೆಳ್ಳಗೆ ಜಾಸ್ತಿ ಮಾಡ್ತಾರೆ, ಸ್ವಲ್ಪ ಗಟ್ಟಿಗೆ ಮಾಡ್ತಾರೆ. ನಿಮ್ಗೆ ಯಾವ್ದು ರೀತಿ ಬೇಕೋ ಆ ರೀತಿ ಸ್ವಲ್ಪ ನೀಟಾಗಿ ಕಲಿಸ್ಕೊಳ್ಬೇಕು. ಅಷ್ಟರಲ್ಲಿ ಮೊಟ್ಟೆ ಬೇಯಕ್ಕೆ ಇಟ್ಟಿರ್ತೀವಲ್ಲ, ಅದಾದಮೇಲೆ ಮೊಟ್ಟೆ ತಗೊಂಡು ಸುಳಿಬೇಕು. ನೀಟಾಗೆಲ್ಲ ಮೊಟ್ಟೆ ಸುಳ್ಕೊಂಡು ಒಂದೊಂದಾಗಿ ಇಟ್ಕೊಂಡು ನಿಮಗೆ ಎಷ್ಟು ಜನ ಇರ್ತೀರ ಮನೇಲಿ ಅಷ್ಟು ಮೊಟ್ಟೆ ತೊಗೊಂಡು ಬೇಯಿಸ್ಕೊಬೇಕು. ನಾನಿವಾಗ 6 ಮೊಟ್ಟೆ ಬೇಯಿಸಿದ್ದೀನಿ. ನಮ್ಮ ಮನೇಲಿ ಇರೋದಿಬ್ಬರೇ, ಅದಕ್ಕೋಸ್ಕರ. ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಮಾಡ್ಕೊಬೋದು. ಒಂದು 10 ನಿಮಿಷ ಮೊಟ್ಟೆ ಬೇಯಿಸಿದ್ರೆ ಸಾಕು. ಆಮೇಲೆ ಅದು ಚೆನ್ನಾಗಿ ಸುಳಿಯೋಕ್ಕೆ ಬರುತ್ತೆ, ಏಕೆಂದರೆ ಈರುಳ್ಳಿ ಸಿಪ್ಪೆ ಹಾಕಿರ್ತೀವಲ್ಲ ಅದರಿಂದ. ನಾನು ಆಲ್ರೆಡಿ ಎಲ್ಲ ಸಪ್ರೇಟಾಗಿ ಬೋಂಡ ಮಾಡೋಕ್ಕೆ ಇಟ್ಟು ಕಲಸಿಟ್ಟಿದ್ದೀನಿ. ಇವಾಗ ಮೊಟ್ಟೆ ಎಲ್ಲ ಸುಳಿದ್ಬಿಟ್ಟು ಆಮೇಲೆ ಮೊಟ್ಟೆ ಎಲ್ಲ ಒಂದು ಪ್ಲೇಟಿಗೆ ಸೈಡಲ್ಲಿ ಇಟ್ಟು ಆಮೇಲೆ ಮೊಟ್ಟೆನ ಕಟ್ ಮಾಡ್ಕೊಬೇಕು. ಒಬ್ಬೊಬ್ಬರು ದಾರದಲ್ಲಿ ಕಟ್ ಮಾಡ್ತಾರೆ, ನಂಗೆ ಅದೆಲ್ಲ ಗೊತ್ತಿಲ್ಲ. ಅದಕ್ಕೋಸ್ಕರ ಇವಾಗ ಚಾಕುಲಿ ಮೊಟ್ಟೆ ಕಟ್ ಮಾಡ್ತಿದ್ದೀನಿ. ಈ ಥರ 2 ಭಾಗ ಕಟ್ ಮಾಡ್ತಾರೆ. ಒಬ್ಬೊಬ್ಬರು ಅದ್ರಲ್ಲಿ 4 ಪೀಸ್ ಮಾಡಿನೂ ಬೋಂಡ ಮಾಡ್ತಾರೆ. ಒಬ್ಬೊಬ್ಬರು ಫುಲ್ ಒಂದು ಬೋಂಡನ ಒಂದು ಮೊಟ್ಟೆಯಿಂದನೇ ಒಂದೊಂದು ಬೋಂಡ ಮಾಡ್ತಾರೆ. ನಮ್ಗೆ ಆ ಥರ ಎಲ್ಲ ಮಾಡಲ್ಲ ನಾವು. ಒಂದು ಮೊಟ್ಟೆ ತೊಗೊಂಡು ಅದರಲ್ಲಿ 2 ಪೀಸ್ ಮಾಡಿನೇ ನಾವು ಮಾಡೋದು. ನೀವು ಬೇಕಿದ್ರೆ ಒಂದು ಫುಲ್ ಮೊಟ್ಟೆ ಆದರೂ ಮಾಡ್ಬೋದು, ಇಲ್ಲ ಅರ್ಧ ಮಾಡಿ ಆದರೂ ಮಾಡ್ಬೋದು. ಯಾವ ಥರ ನಿಮ್ಗೆ ಯಾವ ಥರ ಬೇಕು ಅಂದರೂ ಆ ಥರ ಮಾಡ್ಬೋದು. ಇನ್ನೂ ಒಬ್ಬೊಬ್ರು ಹೆಂಗೆ ಮಾಡ್ತಾರೆ ಅಂದರೆ ಅದರೊಳಗಡೆ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಬೋಂಡದ ಹಿಟ್ಟು ಹಾಕ್ಬಿಟ್ಟು ಮಾಡ್ತಾರೆ. ಒಬ್ಬೊಬ್ಬರು ಹಂಗೇ ಡೈರೆಕ್ಟಾಗಿ ಈಗ ಮೊಟ್ಟೆ ನಾವು ಯಾವ ಥರ ಕಟ್ ಮಾಡಿ ಇಟ್ಟಿರ್ತೀವೋ ಆ ಮೊಟ್ಟೆನೇ ತಗೊಂಡು ಹಸಿಟ್ಟೊಳಗಡೆ ಹಾಕ್ಬಿಟ್ಟು ಡೈರೆಕ್ಟಾಗೂ ಮಾಡ್ತಾರೆ. ಎಲ್ಲ ಥರನೂ ಮಾಡ್ತಾರೆ. ನಮ್ಗೆ ಯಾವ್ದು ಈಸಿ ಅನಿಸುತ್ತೋ, ನಮ್ಗೆ ಯಾವ ಥರ ಬೇಕೋ ಆ ಥರ ನಾವು ಮಾಡ್ಕೊಬೋದು. ಎಲ್ಲ ಮೊಟ್ಟೆಗಳ್ನೂ ಈ ಥರ ಕಟ್ ಮಾಡಿ ಒಂದು ಕಡೆ ಸೈಡಲ್ಲಿ ಇಟ್ಕೊಳ್ಳಿ. ಎಲ್ಲ ಮೊಟ್ಟೆನೂ 2 ಪೀಸ್ ಮಾಡಾದಮೇಲೆ ನಾವು ಆಲ್ರೆಡಿ ಕಲಸಿಟ್ಟಿದ್ವಲ್ಲ ಬೋಂಡದಿಟ್ಟು, ಅದರಲ್ಲಿ ಮೊಟ್ಟೆನ ಹೆಚ್ಚಿ ಫುಲ್ ಎಲ್ಲ ಮಿಕ್ಸ್ ಮಾಡಿ ಎಣ್ಣೆ ಕಾಯಕ್ಕಿಟ್ಟು ಅದರೊಳಗೆ ಎಣ್ಣೆ ಹಾಕಿ ಬೋಂಡ ಹಾಕಬೇಕು. ನಾನು ಇದೇ ಥರ ಮಾಡಿದ್ದೀನಿ ನೋಡಿ. ಇವಾಗ ಫುಲ್ ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಬೇಯಿಸ್ಬೇಕು. ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ತಾರೆ. ಒಬ್ಬೊಬ್ಬರು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸಿದ್ರೆ ಸಾಕು. ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಬೇಕು. ಓಕೆನಾ? ಚೆನ್ನಾಗೆಲ್ಲ ಬೋಂಡ ಬೆಂದಿದ್ದಾದಮೇಲೆ ತಗೊಂಡು ನೀಟಾಗೆಲ್ಲ ಎಣ್ಣೆ ಎಲ್ಲ ಫುಲ್ಲು ತೆಗ್ದು ಆಚೆಗೆ ಸಪ್ರೇಟಾಗಿ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಬೇಕು. ಆಮೇಲೆ ಅದನ್ನೆಲ್ಲ ಕಟ್ ಮಾಡಿ ಈರುಳ್ಳಿ ಎಲ್ಲ ಹಾಕಿ ಈ ಥರ ರೆಡಿ ಮಾಡ್ಬೋದು ನೋಡಿ.